ನಿವೃತ್ತ ನೌಕರ ವೇದಿಕೆಯ ತುರ್ತು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನನ್ನ ಹಿರಿಯ ಕಿರಿಯ ನಿವೃತ್ತ ಅಧಿಕಾರಿ ಹಾಗೂ ನೌಕರ ವರ್ಗದವರೇ, ನನ್ನ ಎದುರಿಗೆ ಆಚೆಯಿಂದಾಗಿರ್ತಕ್ಕಂಥ ನಮಗೆ ಬಲವನ್ನು ಕೊಡಲಿಕ್ಕೆ, ಶಕ್ತಿಯನ್ನು ಕೊಡಲಿಕ್ಕೆ ನಾವಿದ್ದೀವಿ, ನೀವು ಮುಂದುವರಿಸ್ತಾರಂತ ಶಕ್ತಿಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತ ಅಧಿಕಾರಿ ಮತ್ತು ನೌಕರ ವರ್ಗದವರೇ, ಈಗೆಲ್ಲರ ವಿಷಯನೂ ಒಂದೇ. ನಾವು ಎಷ್ಟೊತ್ತು ಮಾತಾಡಿದ್ರೆ ಮತ್ತೆ ಕೊನೆಗೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ಬೇಕು ಅನ್ನೋ ಎಲ್ಲಿ ಕೈ ಹಾಕಿ ಬಸ್ ನಿಲ್ಲಲ್ಲ. ಎಲ್ಲರಿಗೂ ಡಿಸ್ಚಾರ್ಜ್ ಕೊಡಬೇಕು, ಕಮ್ಯುಟೇಷನ್ ಕೊಡಬೇಕು, ಎನ್ಕ್ಯಾಶ್ಮೆಂಟ್ ಮಾಡಬೇಕು. ಇದು ಬೇರೆ ಯಾವುದೂ ನಮ್ಮ ಸಮಸ್ಯೆಗಳಿಲ್ಲ ಅನ್ನೋದಿದೆ. ಅದು ಪದೇ ಪದೇ ಹೇಳಿದ್ರೆ ಏನಾಗುತ್ತಪ್ಪ ಅಂದರೆ ಆಡ್ತಾ ರಾಗ ಹೋಗ್ತಾ ಹೋಗ ಅಂತಂದಾಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮುಂದೆ ಏನು ಕಾರ್ಯಕ್ರಮ ನಡೀಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೊತ್ತಿರ್ಬೋದು, ನಾನು ಇವತ್ತು ಬಂದಿರೋ ಡ್ರೆಸ್ ಕೋಡ್ ನೋಡಿ ನಿಮ್ಗೆ ಅನಿಸ್ಬೋದು, ಏನಪ್ಪ ಈಗೇನೋ ರಾಜಕೀಯ ಮಾಡೋಂಗೆ ಕಾಣ್ತಾರೆ, ಅಧಿಕಾರಿ ಅದನ್ನು ಲುಂಗಿ ಪಂಚಾಯತ್ ಬಂದ್ಬಿಡ್ದೆ ನಾನು. ಅದು ಹೋರಾಟದ ಒಂದು ಮಜಲಿಸ. ಯಾಕಂತ ಹೇಳಿದ್ರೆ ನಿನ್ನೆ ತಾನು ನಾನು ಮನೆಗೆ ಹೋಗಿದ್ದು ಮೊನ್ನೆ ಆಗಸ್ಟ್ 11ರಿಂದ ಮನೆಗೆ ಹೋಗಿ ಕುಂತ್ಕೊಂಡು ಬಂದರೆ ಮೊನ್ನೆ ದಿವಸ ಮತ್ತೆ ಯೋಚನೆ ಮಾಡಿದೆ, ಇಲ್ಲ ನಾನು ಬೆಳಗಾವಿಯಿಂದ ರಥಯಾತ್ರೆ ಮಾಡಬೇಕು ಅಂತ ಹೇಳಿ ಒಂದು 2 ದಿವಸದಲ್ಲಿ ಯೋಚನೆ ಮಾಡಿಬಿಟ್ಟು ಅದನ್ನು ವ್ಯವಸ್ಥೆ ಮಾಡಿ ಬೆಂಗಳೂರಿನ IG ಅವರಿಗೂ ಸಹ ಫೋನ್ ಮುಖಾಂತರ ಮಾತಾಡಿಬಿಟ್ಟು ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರನ್ನು ಕಳಿಸಿ ಅದನ್ನು ಪರ್ಮಿಷನ್ ತಗೊಂಡೆ. ನಾನು ಅದನ್ನು ತಗೊಂಡಾದ್ಮೇಲೆ ಬೆಳಗಾವಿ ಕಮಿಷನರ್ ಹತ್ರ ತಗೋಬೇಕು, ಮಧ್ಯದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಪರ್ಮಿಷನ್ ತಗೋಬೇಕು. ಯಾಕೆಂದರೆ ಅವರೆಲ್ಲರ ಅವಶ್ಯಕತೆ ನಮಗಿದೆ. ಏನೇ ಹೋರಾಟವನ್ನು ಮಾಡಿದ್ರೆ ಅವರೆಲ್ಲರ ಅನುಮತಿ ಬೇಕು, ಯಾರೂ ಇಲ್ಲ ಅನ್ನಲ್ಲ, ಆದರೂ ನಾವು ಕೇಳಬೇಕಾದ್ರೆ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಬಟ್ಟೆಗಳೆಲ್ಲ ಕೊಳೆ ಆಗಿದ್ದರಿಂದ ಜೋಬಿಗಾಗಲೇ ಬಟ್ಟೆಯನ್ನು ಕೊಟ್ಟಿದ್ದೆ, ಅರ್ಜೆಂಟಾಗಿ ಇಸ್ತ್ರಿ ಮಾಡಿಕೊಡಪ್ಪ ಅಂತ ಹೇಳ್ಬಿಟ್ಟು. ಅವನು ಇಸ್ತ್ರಿ ಮಾಡಿಟ್ಟಿದ್ದಂತ ಅದು ಬೀಗ ಹಾಕಿ ಹೋಗ್ಬಿಟ್ಟಿದ್ದೆ. ಅನಿವಾರ್ಯ ಮತ್ತೆ ಏನು ಮಾಡಬೇಕು ಅಂತ ಹಂಗೆ ಬೆಳಗಾವಿಗೆ ಹೋಗ್ಬಂದು ಇರೋ ಬಟ್ಟೆ ಗಲೀಜಾದವು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ನಾನು ಕಾರ್ ಹತ್ಕೊಂಡು ಹೊರಟಂಥ ಟೈಮ್ನಲ್ಲಿ ಸರ್ ಆಗಿದೆ ಒಂದು ತಂದು ಕೊಟ್ಟು ಮತ್ತು ಕಾರ್ನಾಗಂತ ಚೇಂಜ್ ಮಾಡೋಕ್ಕಾಗಲ್ಲ ಅಂದು ನಾನು ಹೆಂಗಿದ್ನ ಹಂಗೆ ನಾನು ಯಥಾವತ್ತಾಗಿ ಬಂದಿದ್ದೀನಿ. ಇದನ್ನು ಯಾಕೆ ಹೇಳಿದೆ ಅಂತಂದು ಹೇಳಿದ್ರೆ, ಹೋರಾಟದ ಸಂದರ್ಭದಲ್ಲಿ ನಮ್ಮದು ಗುರಿ ಒಂದಾಗಿರ್ಬೇಕಮ್ಮ, ನಾನು ಚೆನ್ನಾಗಿ ಕಾಣ್ತಾನೋ, ನಾನು ಇದು ನನ್ನ ಮನದಾಳದ ಮಾತು. ಯಾವುದೇ ಹೋರಾಟಗಾರ ಗುರಿಗೆಯನ್ನು ಇಟ್ಟು ಹೋರಾಟ ಮಾಡಿದಾಗ ಖಂಡಿತವಾಗಿ ಯಶಸ್ವಿಯಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಏನು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬಲ ಪ್ರದರ್ಶನವನ್ನು ಮಾಡಿದೀವಲ್ಲ, ನಮ್ಮ ಗುರಿ ಖಂಡಿತ 100ಕ್ಕೆ 100 ವರ್ಷ ಹಾಗೆ ಆಗುತ್ತೆ. ಅದಕ್ಕೆ ನಾವು ಎಲ್ಲ ಥರದಲ್ಲೂ ಪ್ರಯತ್ನವನ್ನು ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಬೇಡ್ಕೊಂಡಿದ್ದೀವಿ, ಕೈ ಮುಗಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಯಾವ ಊರಾಗ ಇರ್ತಾರೋ ಆ ಊರಾಗ ನಾನು ಇರ್ತಾ ಇದ್ದೆ. ಅಲ್ಲಿ ನಾನು ಪ್ರತಿಯೊಂದು ಊರಿಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ 150ರಿಂದ 200 ಜನ ಖಂಡಿತವಾಗಿ ಇದ್ದರು. ಅದನ್ನು ನೋಡ್ಬಿಟ್ಟು ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ರಾಯಚೂರು ಒಂದು ಮನವಿ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವ್ರ PSC ಕೇಳಿದ್ರು, ಏನಪ್ಪ ನೀನು ನಮ್ಗೆ ಏನಾದ್ರು ಟೂರ್ ರಿಪೋರ್ಟ್ ಫಸ್ಟ್ ಇವ್ರಿಗೆ ಕಳ್ಸೋಕ್ಕೆ ಆಗ್ತೀಯಲ್ಲ ಅಂತಂದು, ಬೇರೆ ಯಾರಿಗೆ ಇದನ್ನು ಕರೆಕ್ಟಾಗಿ ಬಂದ್ಬಿಡ್ತಾರಲ್ಲ ಇವ್ರಿಗೆ ಕಳಿಸ್ತದೆಯಾ ಏನು ಅಂತಂದು. ಅಂದರೆ ಅಷ್ಟೊಂದು ಅವರು ಹತ್ರ ಆಗಿರ್ಬೋದು. ಮುಖ್ಯಮಂತ್ರಿಗಳು ನನ್ನನ್ನು ಹೆಸರಿಡೋದಕ್ಕೆ ಕರೆದು ಅಷ್ಟು ಜನದಲ್ಲಿ ಬರ್ರಿ ಷಡ್ಯಂತ್ರ ಅಂತ ಕರೀತಾರೆ ಅಂತಂದು ಹೇಳಿದ್ರೆ, ನಮ್ಮ ಹೋರಾಟದ ಬಗ್ಗೆ, ನಮ್ಮ ಒಂದು ಏನು ಸಮಸ್ಯೆ ಬಗ್ಗೆ ಅವ್ರಿಗೆ ನೋವಾಗಿದೆ ಅಂತಕ್ಕಂಥದ್ದನ್ನು ನಾನು ಹತ್ತಿರದಿಂದ ನೋಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಭಾಳ ಶಿಕ್ಷಣರು ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ಎದುರಿಗೆ ಎಷ್ಟೋ ಜನ ಮನವಿ ಕೂಡ ಬಂದವರಿಗೆ ಮನವಿನೂ ಇಸ್ಕೊಳ್ತಾನೆ ಹೊರಗೆ ಕಳಿಸಿದ್ದಾರೆ, ಕಳೆದ ಎಷ್ಟೊತ್ತಿ ಕೊಡ್ತಾರೆ ಇವ್ರು ಮನವಿ ಅಂತ. ಆದ್ರೆ ನಾನು ಎಷ್ಟೇ ಸರ್ತಿ ಕೊಟ್ಟು ನಗುಮುಖದಿಂದ ಇಸ್ಕೊಂಡು ಆಯಿತು ಸ್ವಲ್ಪ ದಿವಸ ಕಾಯಿರಿ ಅಂತಂದು ಹೇಳಿದ್ದಾರೆ ಹೊರತಾಗಿ ಅವರು ಇಲ್ಲ ಅಂತ ಹೇಳಿಲ್ಲ. ಮೊನ್ನೆನೂ ಸಹ ನಾವು ಬೆಂಗಳೂರಿಗೆ ಕೊನೆಯ ಹಂತದಲ್ಲಿ ಇದಕ್ಕಿದ್ದಂಗೆ ಹೋಗ್ಬಿಟ್ವಿ. ಯಾಕಂತಂದರೆ ನಮ್ಮ ಸ್ನೇಹಿತರೆ ಭಾಳಷ್ಟು ಜನ ಮಾತಾಡ್ತಾರೆ, ಸುಮ್ಮನೆ ಮನವಿ ಕೊಡ್ತಾರೆ, ಸುಮ್ಮನೆ ಹೋರಾಟ ಮಾಡ್ತಾರೆ, ಇದರಿಂದ ಏನೂ ಆಗಲ್ಲ, ಮತ್ತೆ ಯಾಕೆ ಅವ್ರು ಮನವಿ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಅವತ್ತು ಏನೋ ಅನ್ನಷ್ಟು ಸಂಜೆ ಹೊತ್ತಿನಲ್ಲಿ ಹಂಗೆ ಕಾರ್ ತಗೊಂಡು ಒಬ್ಬನೇ ಹೋಗ್ಬಿಟ್ಟು ಅಲ್ಲಿ ಕಡೂರಲ್ಲಿ ಒಬ್ಬರು ಆನಂದ್ ಮೂರ್ತಿ ಅಂತ ಕರೆದು ಅವ್ರನ್ನ ಕರ್ಕೊಂಡು ನೇರವಾಗಿ ಹೋದರೆ ಬೆಳಗ್ಗೆನೆ ಏನು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಂತಲ್ಲ ಅವತ್ತಿನ ದಿವಸನ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಬೇಕು ಅಂತ ಬೆಳಗ್ಗೆ 9 ಗಂಟೆಗೆ ಹೋದ್ರು, 12 ಗಂಟೆವರೆಗೂ ಕೃಷ್ಣ ಕಾವೇರಿ ಬಾಗಿಲಿಗಾದ್ವಿ. ಅಲ್ಲೆಲ್ಲ ಪೊಲೀಸರು ಇಲ್ಲ ಸರ್ ಹಂಗೆ ಬಿಡಲ್ಲ, ಅಲ್ಲಿ ಅಧಿಕಾರಿಗಳು ಹೇಳಿದ್ರು ಮಾತ್ರ ಬಿಡೋದು, ಇಲ್ಲಿಗೆ ಬಿಡಲ್ಲ ಅಂದರು. ಅದಕ್ಕೆ ನಾವೇನು ನೋವು ಮಾಡ್ಕೊಳ್ಳಲ್ಲ ಸರ್. 12 ಗಂಟೆವರೆಗೂ ಕಾವೇರಿ ಬಾಗಿಲಲ್ಲಿ ನಿಂತು ಮತ್ತೆ ಬಾಗಿಲಲ್ಲಿ ಹೋಗಬೇಕಾದ್ರೆ ಮತ್ತೆ ಕೈ ಮುಗಿದು ಮತ್ತು ಅವರು ನಕ್ಕಂತ ಕೈ ಅಂದು ಇಲ್ಲ ಸ್ವಲ್ಪ ಕ್ಯಾಬಿನೆಟ್ ಇದ್ದ ಬರ್ತೀನಿ ಇರ್ಲಿ ಅಂತಂತ ಅವ್ರು ಮತ್ತೆ ಹೋದ್ರು.
ಹೋಗ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಬಿಟ್ಟು ಮತ್ತೆ ಬಂದಂಥ ಸಂದರ್ಭದಲ್ಲಿ ಅವ್ರ ಅಡಿಷನಲ್ ಸೆಕ್ರೆಟರಿ ವಿಧಾನಸೌಧದಲ್ಲಿರೋರಿಗೆ ನಾನು ಶ್ರೀನಿವಾಸ್ ಅಂತ ಪರಿಚಯ ಇದ್ದರೆ ಅವ್ರಿಗೆ ಮಾತಾಡಿದೆ. ಅವ್ರು ಫೋನ್ ಮಾಡಿಬಿಟ್ಟು ಒಳಗಡೆ ಬಿಡಿಸಿದ್ರು. ನಾವೊಂದು 5-6 ಜನ ಒಳಗೆ ಹೋಗ್ಬಿಟ್ಟು ಭಾಳಷ್ಟು ಹೊತ್ತಿನವರೆಗೆ ಕಾದ್ವಿ. ಅವತ್ತೊಂದು ಕಾರ್ಯಕ್ರಮ ಏನಿತ್ತು ಅಂದರೆ ನಮ್ಮ ಅಫೆಕ್ಸ್ ಬ್ಯಾಂಕ್ನವರು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಒಂದು ಕೋಟಿಗಟ್ಟಲೆ ಹಣವನ್ನು ಕೊಡ್ತಾ ಇದ್ರು, ದಾನ ಕೊಡ್ತಕ್ಕಂಥ ಒಂದು ಚೆಕ್ ವಿತರಣೆ ಅಂತ. ಹಂಗಾಗಿ ಬಂದೇ ಬರ್ತಾರಂತ ಗ್ಯಾರಂಟಿ ಇತ್ತು. ಅವ್ರು ಬಂದರು, ಕಾರ್ಯಕ್ರಮ ಮುಗಿಯೋವರೆಗೂ ನಾವು ಸಮಾಧಾನದಿಂದ ಕಾರ್ಯಕ್ರಮ ನಾನು ಅಷ್ಟಕ್ಕೂ ಅಲ್ಲಿ ಒಳಗಡೆ ಇರೋ ಸೆಕ್ರೆಟರಿ ಕೇಳಿದೆ, ನಾವು ಅಂತ ನಿವೃತ್ತ ನೌಕರರಿಂದ ಒಂದಿಷ್ಟು ದೇಣಿಗೆ ಕೊಡ್ತಪ್ಪ, ಅಧಿಕಾರ ನಮಗೆ ಡೇಟ್ ಕೊಡ್ರಿ, ಮಾತುಕತೆ ಕರೆಯೋದು ಬೇಡ ಅಂತೇಳಿ. ಹಂಗಾದ್ರೂ ಕೊಡ್ಬೋದಲ್ಲ ಅಂತಂದೇಳಿ, ಇಲ್ಲ ಇಲ್ಲ ಸರ್ ಅದು ಬಿಡಿ ಮಾತಾಡಿ ನಾವು ಅವಕಾಶ ಮಾಡಿಕೊಡ್ತೀವಿ ಅಂದರು. ಮುಗಿದ ನಂತರ ನಾವು ಎಲ್ಲ ಅಲ್ಲಿ ಮನೆಗೆ ತಗೊಂಡು ಹೋಗ್ತಾ ಇದ್ರು. ನಾನು ಹೊರಗಡೆ ಕಾರ್ ಹತ್ತ ಟೈಮಲ್ಲಿ ನಿಂತು ನೋಡಿ ಮತ್ತೆ ಕಾರಿಂದ ಕೆಳಗಡೆ ಇಳಿದು ಇಲ್ಲಿ ಬಂದ್ಬಿಡ್ತು ಅಂತ ಮನವಿ ಇಸ್ಕೊಂಡು ಆ ಎಲ್ಲ ಮನವಿಗಳನ್ನು PS ಕಡೆ ಕೊಟ್ಟರು. ನಮ್ಮ ಪತ್ರವನ್ನು ಒಂದು 5 ನಿಮಿಷ ಕಾರಲ್ಲಿ ಕುಂತ್ಕೊಂಡ್ಬಿಟ್ಟು ಓದಿದ್ರು. ಕ್ಯಾಬಿನೆಟ್ಗೆ ಹೋಗ್ತಾ ಇದ್ರು, ನಕ್ಕಂತ ಹೋದೆ, ಆಯ್ತು ಬರ್ತೀನಿ ಏನೋ ನೋಡೋಣ ಅನ್ಕಂತ ಹೋದ್ರು ಅಂತಂದರೆ ಅವರಿಗೆ ಖಂಡಿತವಾಗಿಯೂ ನಿವೃತ್ತರಿಗೆ ನಾನು ಅನ್ಯಾಯ ಮಾಡಿದ್ದೀನಿ ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿದೆ. ಖಂಡಿತವಾಗಿ ಕೊಡ್ತಾರೆ. ಹಣಕಾಸಿನ ಸಮಸ್ಯೆ ಇರೋದ್ರಿಂದನೇ ಇವತ್ತು DA ಕೊಡೋದನ್ನ ಲೇಟಾಗಿ ಕೊಟ್ಟಿದ್ದಾರೆ. ಅವರು ಜೊತೆಯಲ್ಲಿ 1 ತಿಂಗಳು DA ಕಟ್ ಮಾಡಿ ಕೊಟ್ಟಿದ್ದಾರೆ, 1 ತಿಂಗಳು DA ಹಳೆಯದಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಇದ್ದಾಗ ನಾವು ಒತ್ತಾಯ ಮಾಡೋದು ಬೇಡ, ಹಂಗಂತೇಳಿ ನಾವು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅವತ್ತು ನಾವು ಒಂದು ಮನವಿ ಕೊಟ್ವಿ. ಮನವಿ ಕೊಟ್ಟ ನಂತರ ಅದಕ್ಕೂ ಅವರು ಅಷ್ಟೇ ಹೇಳಿ ಹೋಗಿದ್ರಿಂದ ಇದಕ್ಕಿದ್ದಂತ ನಾವು ರಥಯಾತ್ರೆನ ಬೆಳಗಾವಿನಿಂದ ಮಾಡಿಬಿಟ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೇವೆ. ಆಗಲೇ ನಾನು ಹೇಳಿದೆ, DC ಅವ್ರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ, ADC ಅವ್ರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ ಅದೇ ವಿಚಾರವಾಗಿ. ಈಗಾಗಲೇ ಬೆಂಗಳೂರಿನ ಸೆಂಟ್ರಲ್ ಪೊಲೀಸ್ ಕಮಿಷನರ್ ಏನಿದ್ದಾರೆ